ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಬಜರಂಗ ಬಲಿ ಕಿ ಜೈ. ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ಹಿರಿಯರಾದಂಥ ಆರ್ ಅಶೋಕ್ ಅವರೇ, ಮತ್ತೊಬ್ಬ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಹಿಂದೆ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿದ್ದಾಗ ನಾನು ಅವರೊಟ್ಟಿಗೆ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಸ್ವಲ್ಪ ಅವರ ಗರಡಿಯಲ್ಲೇ ಬೆಳೆದದ್ದು ನಾವೆಲ್ಲ. ಸುನೀಲ್ ಕುಮಾರ್ ಅವರೇ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಸಂಸದರಂಥ ಯುವ ನಾಯಕರು ಅಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಶಾಸಕರ ಮಿತ್ರರಾದಂಥ ವೇದಾವಸ್ರೆ, ಮೇಯರ್ ಆದಂಥ ಸುಧೀರ್ ಶೆಟ್ಟಿ ಕಣ್ಣೂರವರೇ, ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲರವರೇ, ಶಾಸಕರಾದಂಥ ಹರೀಶ್ ಪುಂಜರವರೇ, ಪ್ರತಾಪ್ ಸಿಂಹ ನಾಯ್ಕರವರೇ, ರಾಜೇಶ್ ನಾಯ್ಕರೇ, ಉಮಾನಾಥ್ ಕೋಟ್ಯನವರೇ, ಕುಮಾರಿ ಭಾಗೀರಥಿ ಮುರಳ್ಳಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ ಮತ್ತು ನೆರೆದಿರುವಂಥ ನನ್ನೆಲ್ಲ ನಾಯಕರುಗಳೇ, ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಖಂಡಿತ ಭರತ್ ಶೆಟ್ಟಿಯ ಮೇಲೆ FIR ಹಾಕಿದ್ದಂತ ಅಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ FIR ಹಾಕೋದು. ಸರ್ಕಾರ ಇದೆ, ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂಥ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಈ ರೀತಿಯ ಕೇಸ್ಗಳನ್ನು ಹಾಕುವಂಥ ಪ್ರಯತ್ನ ಖಂಡಿತ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಪೊಲೀಸರೆಲ್ಲ ಆಗತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದ್ರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. 2-3 ಫೋನ್ ಬಂತು, ಸುಮ್ಮಿಗೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು ದಾದಾ ಯಾನ್ ಅಂದ್ರೆ ಬುಡ್ಚಿ ಬಂಡ್ಯಾರ ಅಂತ ಪಂತಿಚ್ಚಿ. ಈಗ ಕಾಂಗ್ರೆಸ್ನವರು ಹಲವಾರು ಪ್ರತಿಭಟನೆಗಳನ್ನ ಮಾಡುವುದನ್ನ ನೋಡ್ತಾ ಇದ್ದೇನೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಭರತ್ ಶೆಟ್ಟರಿಗೆ, ಚಪ್ಪಲೆಯಲ್ಲಿ ಹೊಡಿತೇನೆ ಮತ್ತೇನೋ ಹೇಳಿದ್ರು. ಅದು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುದಿಲ್ಲ, ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ, ನೀವು ವಿಷಯನೇ ಅಲ್ಲ, ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ, ನಾನು ಜಾಸ್ತಿ ಟೆನ್ಷನ್ ಮಾಡೋದಿಲ್ಲ ನಿಮ್ಮ ಬಗ್ಗೆ ಕನಿಕರ ಇದೆ. ರಮಣ ತ್ರಯರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇನ ಸಿದ್ದರಾಮಯ್ಯನಾಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತನ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು. ಅಲ್ಲೊಂದೆರಡು ಬ್ಯಾನರ್ ನೋಡಿದೆ. ನನ್ನ ಮುಂದೆ ಎಲೆಕ್ಷನ್ ನಿಂತು ನೀವೆಲ್ಲ ಯಾರನ್ನು ಸೋಲಿಸಿದ್ರೋ ಅವರೊಂದು ಬ್ಯಾನರ್ ಹಾಕಿದ್ರು. ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂತ ಫೋಟೋವನ್ನ ಏನೋ ಹಾಕಿದ್ದಾರೆ. ಮೊಹಬ್ಬತ್ ಕಿ ದುಕಾನ್ ಏನೋ ಹಾಕಿದ್ದಾರೆ. ಪಾಪ ಅವರಿಗೂ ಸಹ ಟೆನ್ಷನ್ ಇದೆ, ಮೊಯ್ದಿನ್ ಬಾಬಾ ಸಹ ಸ್ವಲ್ಪ ಪುಣೆಯಲ್ಲಾದ್ರೂ ಫೀಲ್ಡಿಗೆ ಬಂದ್ರೆ ಅಂತ. ಏನೇ ಇರಲಿ, ಇಮ್ರಾನ್ ಮಸೂದ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅವ್ನಿಗೆ ಏನ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನವರು? MP ಸೀಟ್ ಟಿಕೆಟ್ ಕೊಡ್ತಾರೆ, ಅವನನ್ನು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ. ಇವರು ನಮಗೆ ಬುದ್ಧಿ ಹೇಳ್ತಾರೆ. ಈಗ
ನಾನು ಕಪಾಲಗೆ ಹೊಡಿತೇನೆ ಅಂತ ಹೇಳಲಿಲ್ಲ. ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ. ನಾನು ಹೊಡಿತೇನೆ ಅಂತ ಹೇಳಲಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದೆರಡು ಕೊಟ್ಟಿದ್ರೆ ಹೇಳಿದ್ದೇನೆ ವಿನಾ ಹೇಳಿಲ್ಲ. ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇವನ್ ತಾಯಿ, ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ. ಇದು ನಡೀತದೆ ಇವರಿಗೆ. ನಿಮ್ದು ಮೊಹಬ್ಬತ್ ಇದು ದುಕಾನ್, ಇದು ನಿಮ್ ಮೊಹಬ್ಬತ್ಗೆ ದುಕಾನ. ಇವ್ರ ಮನಸ್ಸಲ್ಲಿದೆ, ಇವ್ರ ಜನರನ್ನೆಲ್ಲ ಮಂಗ ಮಾಡ್ಬೋದು, ನಾವು ಭಾಷಣ ಮಾಡ್ತೇವೆ, ಹಿಂದೂಗಳನ್ನ ಜಾತಿ 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 ಅಂತ ತುಂಡು ತುಂಡು ಮಾಡಿ ನಮ್ಮ ಬೇಳೆ ಬೇಯಿಸ್ಕೊಳ್ಬಹುದು ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ. ಈಗ ಹಿಂದೂ ಸಹ ಎಚ್ಚೆತ್ಕೊಂಡಿದ್ದಾನೆ. ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಈ ದೇಶದಲ್ಲಿ ಇನ್ನೂ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ. ಇವನ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ, ಹಿಂದುವಿನಲ್ಲಿರುವಂತಹ ಸಹಿಷ್ಣುತೆಯಿಂದಾಗಿ ಇನ್ನೂ ಸಹ ಇಲ್ಲಿ ಶಾಂತಿ ಸೌಹಾರ್ದತೆ ಇನ್ನೂ ಸಹ ನಮ್ಮ ದೇಶದಲ್ಲಿದೆ. ಎಲ್ಲಾ ಭಾಷಣದಲ್ಲಿ ಹೇಳ್ತೇನೆ, ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ ಹೇಳ್ತಾ ಇದ್ದೇನೆ. ಮೊನ್ನೆ ಸಹ ಹೇಳಿದ್ದೇನೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ವ್ಯಕ್ತಿಗಳು 5 ಜನ ಸಂಸದರಿರುವಂತಹ ಸ್ಟೇಜ್ ನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ, ಹಿಂದೂಗಳೇ, ನಿಮ್ಮ ದೇವಸ್ಥಾನದ ಎದುರೇ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ದುಷ್ಟ ಶಕ್ತಿಗಳು ಹೇಳ್ತಾರೆ. ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತ ಲೋಕಲ್ ಕಾಂಗ್ರೆಸ್ ಅವ್ರಿಗೆ ತೋರುದಿಲ್ವಾ ಅದು? ಇಂಡಿಯಾ ಅಲಯನ್ಸ್ ನ ಮತ್ತೊಂದು ಭಾಗದ DMK ಅವರು ಹೇಳ್ತಾರೆ, ನಮ್ಮನ್ನ ಡೆಂಗು ಮಲೇರಿಯಾ ಅದು ಇದು ಬಾಯಿ ಬಂದಾಗೆ ಮಾತಾಡ್ತಾರೆ. ಇದು ಮೊಹಬ್ಬತ್ಗೆ ದುಕಾನ ಅಂತೀವಿ. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಈಗ ಇದೆ. ಇದು ನನ್ನ ವಿರುದ್ಧದ FIR ಅದೊಂದ ಸುಡುಗಾಡ ಮತ್ತೊಂದದು. ಆದ್ರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು ನಾವು ಹಿಂದೂಗಳು, ನಾವು ಶಿವಾಜಿ ಮತ್ತು ಸಾವರ್ಕರ್ ಅನುಯಾಯಿಗಳು ಅನ್ನುವಂಥದ್ದನ್ನ ತೋರಿಸಿದ್ರೆ ಸಮಸ್ಯೆ ಬರಬೇಕಾಗ್ತ ಮುಂದೆ. ಇವರಿಗೆ ಅದನ್ನ ಸರಿಯಾದ ಪಾಠವನ್ನ ನಾವು ಕಲಿಸಬೇಕಾಗ್ತದೆ, ಹಿಂದೂ ಸಮಾಜ ಕಲಿಸಬೇಕಾಗ್ತದೆ. ನಾನು ಹೇಳ್ತಾ ಇರ್ತೇನೆ, ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಹೋಗ್ತದೆ, MLA MP ಆಗ್ತಾರೆ, ಹೋಗ್ತಾರೆ, ಬಿಡ್ತಾರೆ. ಆದ್ರೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು. ನಾವೆಲ್ಲ ಸೇರಿ ಶುರು ಮಾಡಬೇಕಾದಂತ ಅಗತ್ಯ ಇದೆ.